ಗ್ರಹಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರ ಮೈಂಡಲ್ಲಿ ಬರೋದು ನಾವು ಇದನ್ನು ಮಾಡಬಾರ್ದಂತೆ, ಅದನ್ನು ಮಾಡಬೇಕಂತೆ, ಊಟ ಮಾಡಬಾರ್ದಂತೆ, ಸ್ನಾನ ಮಾಡಬಾರ್ದಂತೆ, ಇದೇ ಟೈಮಲ್ಲಿ ಊಟ ಮಾಡಬೇಕಂತೆ, ಇದೇ ಟೈಮಲ್ಲಿ ಸ್ನಾನ ಮಾಡಬೇಕಂತೆ, ಇದೆಲ್ಲವೂ ಇದೆಯಾ ಅಲ್ವಾ? ಇದೆಲ್ಲ ಯಾಕೆ ಬರುತ್ತೆ ಅನ್ನುವ ಪ್ರಶ್ನೆ. ಇದ್ರ ಜೊತೆಗೆ ಈಗ ಸದ್ಯ ಏನಾಗಿದೆ ಪ್ರಪಂಚದಾದ್ಯಂತ ಅಂತ ಹೇಳಿದ್ರೆ ಎಲ್ಲರಲ್ಲೂ ಕೂಡ ಒಂದಲ್ಲ ಒಂದು ಒತ್ತಡ ಇದ್ದೇ ಇರುತ್ತೆ, ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಗ್ರಹಣ ಅಂತ ಹೇಳಿ, ಗ್ರಹಣದ ಹೆಸರಲ್ಲಿ ಪರಿಹಾರ ಅಂತ ಹೇಳಿ ಮತ್ತಷ್ಟು ಒತ್ತಡವನ್ನು ಹೇರುವಂಥ ಪ್ರಯತ್ನಗಳೇನಾದರೂ ನಡೀತಾ ಇದೆಯಾ? ಇದಕ್ಕೆ ಈ ಒತ್ತಡದ ಜೀವನಕ್ಕೆ ಆಧ್ಯಾತ್ಮಿಕತೆ ಏನಾದರೂ ಪರಿಹಾರ ಆಗುತ್ತಾ ಮೇಡಮ್? ನನ್ನ ಒಂದು ಕ್ವಶನ್ ಇದೆ, ದೊಡ್ಡ ಕ್ವಶನ್ ಅಂದ್ರೆ 100 ಕ್ವಶನ್ ಇದೆ, ಆದ್ರೆ ಕಾಲಾವಕಾಶ ಕಡಿಮೆ ನನಗೆ. ಇಲ್ಲ, ಇವತ್ತು ಕಾಲಾವಕಾಶ ಇರ್ತೀವಿ, ಅವ್ರ ಹತ್ರ ಅವರು ಇದ್ದಾರೆ ಪಂಡಿತರು. ಈಗ ನಾನು ಹೇಳೋದು, ಈಗ ಗ್ರಹಣದ ಟೈಮಲ್ಲಿ ಊಟ ಮಾಡಬಾರ್ದು, ಓಕೆ. ಈಗ ಗ್ರಹಣದ ಟೈಮಲ್ಲಿ ನನ್ನ ಮನೆಯಲ್ಲಿ ದಿನಸಿ ಏನಿರುತ್ತೆ ಅದನ್ನೇ ನಾನು ಬೆಳಗ್ಗೆ ಬೇಯಿಸಿ ಊಟ ಮಾಡ್ತೀನಿ, ಅದು ನನಗೆ ಎಫೆಕ್ಟ್ ಆಗಲ್ವಾ? ನನ್ನ ಒಂದು ದೊಡ್ಡ ಕ್ವಶನ್. ನೇರ ಪ್ರಶ್ನೆ. ಇವಾಗ ಗ್ರಾಸರಿ ಎಲ್ಲ ನಾನು ಸ್ಟಾಕ್ ಮಾಡ್ಕೊಂಡಿದ್ದೀನಿ ದಿನಸಿ. ಈಗ ನಾವೇನು ಮಾಡ್ತೀವಿ, ಗ್ರಹಣ ಟೈಮಲ್ಲಿ ಮಾಡಬಾರ್ದು, ಯಾಕಂದರೆ ಯೂನಿವರ್ಸಲ್ಲಿ ಆ ಥರ ಇರೋವಾಗ ಕೆಲವೊಂದು ವೇರಿಯೇಷನ್ಸ್ ನಾವು ಇದು ಮಾಡ್ಕೋಬೇಕು ಅಂತ ನಾವು ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ನಾವು ಅದೇ ಅಕ್ಕಿ ಅದೇ ಬೇಳೆನೆ ತೊಳೆದು ನಾವು ಬೆಳಗ್ಗೆ ಮಾಡ್ತೀವಿ, ನೈವೇದ್ಯ ಕೂಡ ನಾವು ಅದೇ ಮಾಡ್ತೀವಿ. ಇದು ಯಾವ ರೀತಿ ತರ್ಕಕ್ಕೆ ತೊಗೊಳ್ಳೋ ಅಂಥದ್ದು ಅಂತ ಒಂದು. ಈಗ ನೋಡಿ, ಕೋವಿಡ್ದೊಂದು ನೀವು ಹೇಳಿದ್ರಿ, ಹೌದು, ಅವಾಗ ಸ್ಯಾನಿಟೈಸ್ ಯೂಸ್ ಮಾಡಿ ಅಂತ ಆವಾಗ ಜಾಸ್ತಿಯಾಗಿ ಕುಗ್ಗಿದ್ದು ಮಾನಸಿಕವಾದ ಒತ್ತಡ. ಕಂಪ್ಲೀಟ್ ಏನಾಯಿತು ಅಂದರೆ ಮಾನಸಿಕವಾಗಿ ಅವ್ರಿಗೆ ಪ್ರೆಷರ್ ಕೊಟ್ಟು ಈ ಸಣ್ಣ ಜ್ವರ ಬಂದರೂ ಅದು ಕೋವಿಡ್ಡೇ, ಆಮೇಲೆ ಸಣ್ಣ ಜ್ವರ ಬಂದರೂ ಅವ್ರು ಸತ್ತೇ ಹೋದರು, ಸಣ್ಣ ಜ್ವರ ಬಂದರೂ ಇದೆ. ಆಮೇಲೆ ಮೆಡಿಕಲ್ಗೆ ಹೋಗೋಕ್ಕೆ ಜನ ಹೆದರಿ ಎಷ್ಟೋ ಜನ ಮನೇಲಿ ಕೂತ್ಬಿಟ್ಟಿದ್ದಾರೆ ಆ ಟೈಮಲ್ಲಿ. ಅಂದರೆ ಅವ್ರಿಗೆ ಕೋವಿಡ್ ಅಂತಲೂ ಅವ್ರಿಗೆ ಹೇಳ್ಕೊಳ್ಳೋದು ಧೈರ್ಯ ಬರಲಿಲ್ಲ, ಯಾಕಂದರೆ ಎಲ್ಲಿ ತೊಗೊಂಡೋಗಿ ಕ್ವಾರಂಟೈನ್ ಮಾಡಿ ನಾನು ನನ್ನ ಮನೆಯವ್ರನ್ನೇ ಕಳ್ಕೊಳ್ತೀನಿ ಅಂತೇಳಿ. ಆಮೇಲೆ ಎಷ್ಟೋ ಜನ ಆತಂಕದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದವರು ಇದ್ದಾರೆ, ಅಂದರೆ ಕೋವಿಡ್ ಇಲ್ಲದೆ ಇರೋರು. ಈ ಆತಂಕದ ವಾತಾವರಣ ಯಾಕೆ ಸೃಷ್ಟಿ ಮಾಡಬೇಕು? ಈಗ ನಾನೊಂದು ಆಧ್ಯಾತ್ಮಿಕ ಚಿಂತಳು, ಏನಾದರೂ ನಾನು ನಂಬೋದೇ ಇಲ್ಲ. ಕೆಲವರು ಅಂತಾರೆ, ನಮ್ಗೆ ಯಾವ್ದ್ರಿ ಗ್ರಹಣ, ನಾವು ನಂಬಲ್ಲ ಅಂತ. ನಾನು ಹೇಳಿದ ದೇರ್ ಇಸ್ ಎ ಪ್ಲೆಸಿಬೋ ಎಫೆಕ್ಟ್ ಅಂತೀವಿ, ಆಯ್ತಾ? ನಿನ್ನ ನಂಬಿಕೆ, ನಿನ್ನ ಮೈಂಡ್ ಇಂಟೆನ್ಷನ್ಸ್. ಇವತ್ತು ನನ್ನ ಬರ್ತ್ಡೇ ಅಂತ ನಾನು ಆಚರಿಸ್ಕೊಬೇಕು ಅಂದ್ರೆ ನನ್ನ ಮೈಂಡ್ ಸೆಟ್ ಅದು ಅಲ್ವಾ? ನಿಜ, ಸೇಮ್. ಆದರೆ ಇದು ಬಂದು ಒಂದು ಡಿವೈನಿಂದ, ಒಂದು ಅಸ್ಟ್ರಾಲಜಿಕಲಿ ಏನು ಗುರುಗಳೆಲ್ಲ ಹೇಳಿದ್ರು, ಇವಾಗ ಸೂರ್ಯ ಇಂಪ್ಯಾಕ್ಟಿಂದ ನಾವು ಫೋಟೋಸಿಂಥಸಿಸು ದಿನನಿತ್ಯ ನಾವು ಸೂರ್ಯನ ಬೆಳಕಿಂದ ಬಹಳ ಕೆಲಸಗಳು ಮಾಡ್ಕೊಳ್ತೀವಿ. ಹಾಗೆ ಇದು ಕಣ್ಣು ಕಾಣಿಸ್ದೇ ಇರೋಂಥ ಪ್ಲಾನೆಟ್ ಇದು. ಯಾವುದು? ರಾಹು. ಚಂದ್ರ ಕಾಣಿಸ್ತಾನೆ, ಓಕೆ. ಆದರೆ ನಾವು ಆಕಾಶ ನೋಡ್ಬಿಟ್ಟು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮ್ಮ ದೇಹದೊಳಗಡೆ ಗ್ರಹಣ ಬರೋ ಕಾರಣ ಏನಂದ್ರೆ ರೀಸೆಟ್ ಮಾಡ್ಕೊಳ್ಳೋದಕ್ಕೆ, ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳೋದಕ್ಕೆ. ಕೆಲವೊಂದು ವಿಚಾರಗಳು ನಾವು ನಿಧಾನಿಸಿ ಯೋಚಿಸ್ಬೇಕು. ಆತ್ಮಾವಲೋಕನ. ಇದ್ರ ಇಂಪ್ಯಾಕ್ಟು ಏನ್ ಗ್ರಹಣದಿರುತ್ತೆ, ಇದು 14 to 15 ಡೇಸು, ವೆದರ್ ಯು ಬಿಲೀವ್, ನೀವು ನಂಬ್ತಿರೋ ನಂಬಲ್ವೋ, ನಿಮ್ಮ ಮೇಲೆ ಪ್ರಭಾವ ಇರುತ್ತೆ. ಯಾವ ಥರ ಇರುತ್ತೆ? ನೆಗೆಟಿವ್ ಎಮೋಷನ್ಸ್ ಜಾಸ್ತಿ ಆಗುತ್ತೆ. ಯಾರನ್ನಾದ್ರೂ ಒಬ್ಬನು ಹೊಡಿಯೋಣ, ಜಗಳ ಆಗೋದು, ಆಕ್ಸಿಡೆಂಟ್ಸು ಅಂತ. ಸೊ ಪ್ರಿಕಾಷನ್ಸ್. ಗ್ರಹಣ ಬರ್ತಾರ ಕಾರಣ ಏನಂದ್ರೆ ಅವೇರ್ನೆಸ್ಸು. ನೀವು ಬೇರೆ ಅಲ್ಲ, ನೇಚರ್ ಬೇರೆ ಅಲ್ಲ, ಕಾಸ್ಮಿಕ್ ರಿದಮ್ ಅಂತೀವಿ ಇದನ್ನ. ಸೊ ನಾನು ಹೇಳ್ದಂಗೆ ದೇರ್ ಇಸ್ 3 ಲಾ ಇದೆ. ಮ್ಯಾನ್ ಮೇಡ್ ಲಾ, ಮನುಷ್ಯ ನಿರ್ಮಾಣ ಮಾಡಿರುವಂತ ಒಂದು ಲಾ, ನಿಯಮ. ಅದೇನಂತ ಅಂದ್ರೆ, ಈಗ ಸಿಂಪಲ್ ಎಕ್ಸಾಂಪಲ್ ಕೊರೋನಾ ತಗೊಂತೀನಿ. ಕೊರೋನಾ ಬಂದಾಗ ಸರ್ಕಾರ ಏನ್ ಮಾಡ್ತು, ಈ ರೋಡ್ ಕ್ಲೋಸ್ ಮಾಡಿ, ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡಿ. ಇವತ್ತಿದ್ದ ರೂಲ್ಸ್ ನಾಳೆ ಚೇಂಜ್ ಆಗ್ತಾ ಇತ್ತು. ಇದು ಮ್ಯಾನ್ ಮೇಡ್ ಲಾ. ನೇಚರ್ ಲಾ ಅಂದ್ರೆ ಪ್ರಕೃತಿ ನಿಯಮ ಏನಂದ್ರೆ, ನಿನ್ನ ಇಮ್ಯುನಿಟಿ ಕಮ್ಮಿ ಇದೆ ಅಂತ ಅಂದ್ರೆ ಸ್ವಲ್ಪ ಜಿಂಜರ್ ಟೀ ಕುಡಿ, ಸ್ವಲ್ಪ ವ್ಯಾಯಾಮ ಮಾಡು. ಇವೆಲ್ಲ ಬಂದು ಒಂದು ನೇಚರ್ ಲಾ. ನೀನು ಡಿವೈನ್ ಲಾ ಅಂತ ಅಂದ್ರೆ ಏನಂದ್ರೆ, ನೀನು ಪ್ರೊಟೆಕ್ಷನ್ ತಗೊಳ್ತೀಯೋ ಇಲ್ವೋ, ನೀನು ಇಂಜೆಕ್ಷನ್ ತಗೊಳ್ತೀಯೋ ಇಲ್ವೋ, ನೀನು ಮಾಸ್ಕ್ ಹಾಕ್ತೀಯೋ ಇಲ್ವೋ, ನೀನು ಹೋಗ್ಬೇಕು ಅಂತ ಬರ್ದಿದ್ರೆ ಮೀನ್ಸ್ ಬೇಸ್ಡ್ ಆನ್ ಯುವರ್ ಪಾಸ್ಟ್ ಲೈಫ್, ಗುಡ್ ಡೀಡ್ಸ್, ಒಳ್ಳೆ ಕರ್ಮಗಳು ನೀನು ಮಾಡಿದ್ರೆ ನೀನು ಬದುಕು ಉಳಿತೀಯ. ನಿಜ. ಇಲ್ಲ ಅಂದ್ರೆ ಯಾರ ಕೈಯಲ್ಲೂ ಇಲ್ಲ ತಪ್ಸೋದಕ್ಕೆ. ಸೊ ಈ 3 ಲಾ ಫಸ್ಟು ಮನುಷ್ಯ ಅರ್ಥ ಮಾಡ್ಕೊಬೇಕು.